ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಕತ್ವದ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಸರ್, ನಿಮಗೊಂದು ಪ್ರಶ್ನೆ ಇತ್ತು ನಂದು. ಏನಂತ ಹೇಳಿದ್ರೆ, ಯು ಎಸ್ ಈ ರೀತಿ ಆಗಿರುವಂಥ ಸಿಚುವೇಶನ್ನು ಚೈನಾಗೆ, ರಷ್ಯಾಗೆ ಅಥವಾ ಯುರೋಪ್ನ ಕೆಲವು ದೇಶಗಳಿಗೆ ಒಂದು ಅಡ್ವಾಂಟೇಜ್ ಆಗಿರಬಹುದು ಅಂತ. ಒಂದು, $50,000 ಸ್ಯಾಲ್ರಿ ಭಾರತದಲ್ಲಿ, $50,000 ಸ್ಯಾಲ್ರಿ ಅಮೆರಿಕಾದಲ್ಲಿ ಏನು ಡಿಫ್ರೆನ್ಸ್ ಮಾಡುತ್ತೆ? ಎರಡನೇ ಪಾಯಿಂಟು, ಇವತ್ತಿಗೂ ಅಮೆರಿಕ ಬಗ್ಗೆ ಒಂದು ಕನಸಿಟ್ಕೊಂಡಿದ್ದೀನಿ ಅಂತ ಒಬ್ಬ ವಿದ್ಯಾರ್ಥಿಗೋ ಅವರ ಪೋಷಕರಿಗೋ ನಾನೇನೋ ಓದಿಸ್ತೀನಿ, ನಾನೇನೋ ಡಾಕ್ಟರ್ ಮಾಡ್ತೀನಿ, ಏನೋ ಇಂಜಿನಿಯರ್ ಮಾಡ್ತೀನಿ ಅಂತ ಅಂದುಕೊಂಡ್ರೆ ಅಮೆರಿಕಕ್ಕೆ ಹೋಗೋದು ಹೇಗೆ? ಏನು ಕನಸು ಯಾವ ರೀತಿಲಿ ಧಾವಿಸ್ಬೋದು ಅಲ್ಲಿಗೆ ಅಂತ? ಅಲ್ಲ, ಎಜುಕೇಶನ್ಗೆ ಬಹುಶಃ ಈಗ ಟ್ರಂಪ್ ಏನು ಸ್ವಲ್ಪ ಅವ್ರಿಗೆ ಯಾವುದೇ ರೀತಿ ಏಡ್ ಕೊಡದೇ ಇರೋದ್ರಿಂದ ಅಲ್ಲಿನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಓಕೆ, ಬಟ್ ಸ್ಟಿಲ್ ದೇ ಕೆನ್ ಗೋ. ಈಗಲೂ ನನಗೆ ಅದೇನು ಕಷ್ಟ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಯೂನಿವರ್ಸಿಟೀಸ್ನೇನೋ ಅವ್ನು ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ, ನಾನು ಏಡ್ ಕಡಿಮೆ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ. ಈವನ್ ಎಂಪ್ಲಾಯ್ಮೆಂಟ್ಗೆ ಹೋಗೋರ್ಗು ಏನೋ ಅವರು ಒಂದು ಕ್ಯಾಪಿಂಗ್ ಹಾಕೊಂಡಿದ್ದಾರೆ. 7% ಅವ್ರ ಕಂಟ್ರಿ ಒಟ್ಟಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಅಂದ್ರೆ 1,40,000 ಜನ ಮಾತ್ರ ಎಂಪ್ಲಾಯ್ಮೆಂಟ್ ಬೇಸ್ಡ್ ವೀಸಾ ಮೇಲೆ ಆ ದೇಶಕ್ಕೆ ಹೋಗ್ಬೇಕು ಅಂತ. ಮತ್ತೆ ಒಂದ್ ವೇಳೆ ಕೆಲಸ ಕಳ್ಕೊಂಡ್ರೆ, ಆ H-1B ವೀಸಾದಲ್ಲಿ ಹೋದವರು ಕೆಲಸ ಕಳ್ಕೊಂಡ್ರೆ 60 ದಿನದ ಒಳಗಡೆ ಅವರು ಕೆಲಸವನ್ನ ತಗೋಬೇಕು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಹಾಗೇನೆ ಒಂದ್ ವೇಳೆ ಇದು ಮೊದ್ಲು 6 ವರ್ಷಕ್ಕಿತ್ತದು ಈಗ 2 ವರ್ಷಕ್ಕೆ ಇಳಿಸಿದ್ದಾರೆ. ಸೊ ಈ ತರದ ಒಂದಷ್ಟು ಬದಲಾವಣೆಗಳನ್ನ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಅದೇ ತರದಲ್ಲೇ ಇರುತ್ತೆ, ಅದೇನು ಕಷ್ಟ ಆಗಲ್ಲ. ಬಟ್ ನೀವು ಇನ್ನೊಂದು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೇನು ಅಂದ್ರೆ, ಈಗ ನಮ್ಗೆ 50,000 ಇವಾಗ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಬಾಸ್ಕೆಟ್ ಆಫ್ ಕಮಾಡಿಟೀಸ್ಗೆ ಏನು ಬೆಲೆ ಇದೆ, ಆ ದೇಶದಲ್ಲಿ ಅದನ್ನೇ ಕೊಂಡ್ಕೊಳ್ಬೇಕು ಅಂತಂದ್ರೆ ಏನ್ ಬೆಲೆ ಆಗುತ್ತೆ ಅಂತ. ಸೊ ಅಂದ್ರೆ ಆ ಲೆಕ್ಕದಲ್ಲಿ ನಿಮ್ಗೆ ನಾವು ಯೋಚನೆ ಮಾಡಿದ್ರೆ, ಭಾರತದಲ್ಲಿ ನಿಮ್ಗೊಂದು 3 lakh rupees ಸ್ಯಾಲ್ರಿ ಬಂದ್ರೆ ಯು ಕ್ಯಾನ್ ಲೀವ್ ಲೈಕ್ ಎ ಕಿಂಗ್. ಇಲ್ಲಿ ಅಲ್ಲಿ ನಿಮ್ಗೆ ಅಷ್ಟು ಬರ್ಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಡಾಲರ್ಗಳು ನಿಮ್ಗೆ ವ್ಯಯ ಮಾಡ್ಬೇಕಾಗತ್ತೆ ಅನ್ನೋಂಥದ್ದು. ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನೀವು ಟ್ಯಾಕ್ಸ್ ಎಲ್ಲ ಹೋಗಿ ನಿಮ್ಮ ಹತ್ರ ಒಂದ್ 3 ಲಕ್ಷ ರೂಪಾಯಿ ಸೇವಿಂಗ್ಸ್ ಉಳಿಯುತ್ತೆ ಪ್ರತಿ ವರ್ಷ ಇಲ್ಲಿ ಅಂತಂದ್ರೆ, ದೆನ್ ಇಂಡಿಯಾ ಇಸ್ ಮೋರ್ ಪ್ರಿಫರ್ಡ್. ಬಟ್ ಏನು ಮೊದಲ್ಗಿಂತನೂ ಫಾರ್ ಬೆಟರ್ ಆಗ್ತಾ ಇದೆ. ನ್ಯಾಷನಲ್ ಹೈವೇಸ್ ಚೆನ್ನಾಗ್ ಆಗ್ತಾ ಇದೆ. ರೈಲ್ವೇಸ್ ಮೊದಲು ತುಂಬಾ ನಿಧಾನಗತಿಯಲ್ಲಿ ಹೋಗ್ತಿದ್ದಲ್ಲಿ ಈಗ ನಮ್ಗೆ ವಂದೇ ಭಾರತ್ ಟ್ರೈನ್ಸ್ ಬರ್ತಾ ಇದೆ. ಮುಂದೆ ಇನ್ನು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಬರ್ತಾ ಇದೆ. ಇನ್ನು ನಮ್ಗೆ ಬುಲೆಟ್ ಟ್ರೈನ್ಸ್ ಬರೋದಿದೆ. ಸೊ ಎಲ್ಲರೂ ಸೇರಿ ಇವರೆಲ್ಲರೂ ಬಂದು ವಾಪಸ್ ಮಾಡ್ಲಿಕ್ಕೆ, ಈಗ ಅಲ್ಲಿ ಒಂದ್ ರೀತಿಯಲ್ಲಿ ಒಂದು ಗೋಲ್ಡನ್ ಕೇಜ್ ಅಲ್ಲಿ ಇದ್ದಂಗೆ ನನ್ನ ಪ್ರಕಾರ. ಇಂಥದೊಂದು ಸಂದರ್ಭದಲ್ಲಿ ಭಾರತೀಯರು ಕೂಡ ಯೋಚನೆ ಮಾಡ್ಬೇಕು, ಅವ್ರ ತಂದೆ ತಾಯಿಗಳು ಯಾರಲ್ಲಿ ಕಳಿಸ್ಬೇಕು ಅಂತಿರ್ತಾರೆ, ಅಥವಾ ವಿದ್ಯಾರ್ಥಿಗಳ ಯಾರು ಯೋಚನೆ ಮಾಡ್ತಿರ್ತಾರೆ. IITians, IAS ಇಲ್ಲಿ ಓದಿರುವಂತವ್ರು, ಇಲ್ಲ ನಾವ್ ಅಲ್ಲಿ ಹೋಗಿ ನಮ್ಮ ಬದುಕನ್ನ ಕಟ್ಕೋಬೇಕು ಅನ್ನುವಂಥವ್ರು. ಬಹುಶಃ ಇದು ಪುನರ್ ವಿಮರ್ಶೆ ಮಾಡ್ಲಿಕ್ಕೆ ಅಥವಾ ಪುನರ್ ಮನನ ಮಾಡ್ಕೊಳ್ಳಿಕ್ಕೆ ಇದು ಒಂದು ರೈಟ್ ಟೈಮ್ ಅಂತ ಕಾಣುತ್ತೆ. ಎಷ್ಟೇ ಇದ್ರೇನು ಅದೊಂದು ಬಂಗಾರದ ಪಂಜರವಾಗೆ ಕಾಣುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಗೆ ಇಂಥದೊಂದು ಸನ್ನಿವೇಶದಲ್ಲಿ, ಯಾಕಂದ್ರೆ ಎಲ್ಲ ಕಡೆ ಈ ರೆಟರಿಕ್ ಶುರು ಆಗುತ್ತೆ. ನಮ್ಗೆ ಅವರು ದ್ವೇಷಿಸ್ತಾ ಇದ್ದಾರೆ ಭಾರತೀಯರನ್ನ ಮಾತ್ರ ಅಂತ ನಾನು ಹೇಳ್ತಿಲ್ಲ, ಅದು ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಸದ್ಯದ ಸ್ಥಿತಿಯಲ್ಲಿ ಏನಾಗಿದೆ, ಒಂದು ಟ್ರಂಪಿನ ಒಂದು ಧೋರಣೆಯಿಂದ ಅವ್ರಿಗೆ ಅನ್ಸುತ್ತೆ ಹೌದು ನಮ್ ಕೆಲಸ ಇವರೆಲ್ಲ ಕಸ್ಕೊಳ್ತಾರೆ, ಇವ್ರು ಬಂದಿರೋದ್ರಿಂದ ಇಲ್ಲಿ ಪ್ರೈಸಸ್ ಬೆಲೆ ಜಾಸ್ತಿ ಆಗಿದೆ, ಇವರೆಲ್ಲ ಹಾರ್ಡ್ ವರ್ಕಿಂಗ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಅಲ್ಲಿ ನಾನು ಅವಾಗ್ಲೇ ನಿಮ್ಗೆ ಅಂಕಿಅಂಶ ಕೊಡುವಾಗ್ಲೂ ಕೂಡ ಅಲ್ಲಿ ಹೈಸ್ಕೂಲ್ ಕೂಡ ಮಾಡದೇ ಇರೋರ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ಅಲ್ಲಿ ಅಷ್ಟೊಂದು ಎಜುಕೇಶನ್ಗೆ ಅವರೆಲ್ಲ ನಮ್ಗೆ ಅನ್ಸುತ್ತೆ, ಅಯ್ಯೋ ಬಡಿ ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಓದಿರೋರು ಇರ್ತಾರೆ ಅಂದ್ರೆ, ಹೈಸ್ಕೂಲ್ ಡಿಪ್ಲೊಮಾ ಓದಿರೋರೆ ಇಂಗ್ಲಿಷ್ ಮಾತಾಡ್ತಾರೆ ಅಂದ್ರೆ ಅವ್ರು ಓದ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗ್ಬಿಟ್ಟಿದೆ ಸರ್. ಅದು ಜೋರಾಗಿ ಇಂಗ್ಲಿಷ್ ಮಾತಾಡ್ತಾರೆ ಅಂದ್ರೆ ಓದ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ. ಇಂಗ್ಲಿಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಅಲ್ಲಿ ಹೈಸ್ಕೂಲ್ ಡಿಪ್ಲೊಮಾ ಅವ್ರ ಹತ್ರ 28.4% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅಲ್ಲಿ. ಅಂದ್ರೆ ಅಡ್ವಾನ್ಸ್ ಡಿಗ್ರಿ ಮಾಡಿರೋರಲ್ಲಿ ಬರೀ 13% ಇದೆ ಅನ್ನುವಂಥದ್ದನ್ನ. ಅಂದ್ರೆ ಅವರಲ್ಲಿ ಅಷ್ಟು ಮೊದ್ಲಿಂದನೂ ಅವ್ರು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟದ್ದು ಆ ತರದ್ದೇನು ಇರ್ಲಿಲ್ಲ. ಅಂದ್ರೆ ಜನಸಾಮಾನ್ಯರ ವಿಚಾರಕ್ಕೆ ಬಂದಾಗ ನಾನು ಮಾತಾಡ್ತಿರೋದು. ಸೊ ಅದೆಲ್ಲವೂ ಈಗ ಅಲ್ಲಿನೂ ಅವ್ರಿಗೆಲ್ಲ ನಮ್ದು ಅಂತ ಈಗ ಒಂದು ರೆಟರಿಕ್ ಕ್ರಿಯೇಟ್ ಆಗಿರೋದ್ರಿಂದ ಇವರೆಲ್ಲನೂ ನಮ್ ಜಾಬ್ಸ್ ಕಿತ್ಕೊಂಡ್ ಬಿಡ್ತಾರೆ, ಹೊರಗಡೆಯಿಂದ ಬರ್ತಾರೆ, ಅವ್ರು ಹಾರ್ಡ್ ವರ್ಕಿಂಗ್ ಇರ್ತಾರೆ, ತುಂಬಾ ಕಷ್ಟ ಪಡ್ತಾರೆ, ಮತ್ತೆ 2-3 ಕೆಲಸ ಮಾಡ್ತಾರೆ. ಈ ತರದೊಂದು ಮನೋಭಾವ ಅಲ್ಲಿ ಜನಕ್ಕೆ ಒಂದು ಬಂದಿರೋದ್ರಿಂದ, ಸೊ ಈ ಟೈಮ್ ಅನ್ನ ಬಳಸ್ಕೊಂಡು ಎಷ್ಟೇ ಆದ್ರೂ ನಾವು ನಮ್ ದೇಶದಲ್ಲೇ ಇದ್ರೆ ನಮ್ಗೆ ಒಳ್ಳೇದಾಗತ್ತೆ, ನಾವು ಈ ದೇಶದ ಅಭಿವೃದ್ಧಿಯ ಪಾಲುದಾರರಾಗಬಹುದು ಅಂತ. ಯಾಕಂದ್ರೆ ಭಾರತ ಈಗ ಒಂದು ವಿಕಸಿತ ಭಾರತದ ಒಂದು ಕಲ್ಪನೆಯೊಂದಿಗೆ ಸಾಕಷ್ಟು ಚೆನ್ನಾಗಿ
ಮುನ್ನಡಿ ಇಡ್ತಾ ಇದೆ. ಸೊ ಇದನ್ನ ಒಂದು ಅವಕಾಶವನ್ನ ಬಳಸ್ಕೊಂಡು ಎಲ್ಲರೂ ಇಲ್ಲೇ ಉಳ್ಕೊಳ್ಳುವ ಪ್ರಯತ್ನ ಮಾಡಿ ಈ ದೇಶವನ್ನ, ಯಾಕಂದ್ರೆ ನೋಡಿ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ಯಾಲೆಂಟ್ಸ್ ಎಲ್ಲಿ ಹೋಗ್ತಾರೆ ಅಂದ್ರೆ ಎಕ್ಸ್ಪೋರ್ಟ್ ಆಗ್ತಾರೆ. ನನ್ನ ಪ್ರಕಾರ ನಾವು ಬೇರೆ ಬೇರೆ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋ ತರ ನಮ್ ಜನರು ಎಕ್ಸ್ಪೋರ್ಟ್ ಆಗ್ತಾರೆ. ಆಮದು ಕಮ್ಮಿ, So ಅದ್ರ ರಫ್ತು ಬದಲು ಜಾಸ್ತಿ ಅಂತ. ನಮ್ಮಲ್ಲಿ ನಾವ್ ಇಲ್ಲೇ ಉಳ್ಕೊಂಡು ಈ ದೇಶವನ್ನ ಅಭಿವೃದ್ಧಿ ಮಾಡೋ ಕಡೆಗೆ ನಾವು ಗಮನ ಕೊಟ್ರೆ ಮತ್ತೆ ಅವ್ರಿಗೂ ಒಳ್ಳೇದಾಗತ್ತೆ. ಇಲ್ಲಿ ನಾನ್ ಯಾವ್ದೋ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ, ಯಾವ್ದಾರೋ ಒಂದು ಹಳ್ಳಿಯಲ್ಲಿ ಫಸ್ಟ್ ಟೈಮ್ ಅವರು ಆಗಿನ ಕಾಲದಲ್ಲಿ ಟ್ಯೂಬ್ಲೈಟ್ ಹಾಕೊಂಡ್ರೆ ಅವ್ರನ್ನ ಟ್ಯೂಬ್ಲೈಟ್ ಹೆಸರು ಮೂಲಕನೇ ಗುರುತಿಸ್ತಾ ಇದ್ರು ಅಂತ ಯಾವ್ದೋ ಒಂದು ಇದ್ರಲ್ಲಿ ನಾನು ಓದ್ತಾ ಇದ್ದೆ. ಆತರ ಇಲ್ಲಿ ನೀವು ಸಾಧನೆ ಮಾಡ್ಲಿಕ್ಕೂ ಅಗಾಧವಾಗಿದೆ. ನಮ್ಮ ದೇಶದಲ್ಲೇ ಇದ್ದು ನೀವು ಕೆಲಸ ಮಾಡೋದಾದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಇದೊಂದು ರೈಟ್ ಟೈಮ್. ಪೀಪಲ್ ಕೂಡ ಅವರ ಒಂದು ಯೋಚನೆಯನ್ನ ಬದಲಾವಣೆ ಮಾಡಿ ಅವ್ರ ಡ್ರೀಮ್ ಅಮೆರಿಕ ಇತ್ತಲ್ಲ ಅದನ್ನ ಬಹುಶಃ ಇಂಡಿಯಾದ ಡ್ರೀಮ್ ಆಗಿ ಮಾಡಿದ್ರೆ, ಇಂಡಿಯಾ ವಿಕಸಿತ ಭಾರತದ ಡ್ರೀಮ್ಗೆ ತಮ್ಮ ಕೊಡುಗೆನ ಕೊಟ್ರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ನನಗೆ ಅನ್ಸುತ್ತೆ. ಫೈನ್, ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಜಮಿ ಪುರಾಣಿಕ್ ಸರ್. ಲಾಸ್ಟ್ ಮಾರ್ಕ್ಸ್ ಕೇಳಲಿಕ್ಕಿತ್ತು, ಸಮಯಾವಕಾಶ ಮುಗಿದಿದೆ. ಜಮಿ ಪುರಾಣಿಕ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿಬೇಟರ್ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸುನಿಲ್. ಅಂದರೆ ಈಗ ಅಮೆರಿಕ ಅನ್ನೋ ವಿಚಾರ ಅಥವಾ ಒಂದು ವಾರ್ ಅನ್ನೋದು ಎಲ್ಲ ಚಿತ್ರಣ ಚೇಂಜ್ ಮಾಡಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಮಾತಿದೆಯಲ್ಲ, ಏನೋ ಒಂದು ಅಪಾಯ ಬಂದಾಗ ಇನ್ನೊಂದು ಅವಕಾಶದ ಬಾಗಿಲು ನಿನಗೆ ಓಪನ್ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಆದಷ್ಟು ಬೇಗ ಇವೆಲ್ಲವೂ ಕೂಡ ಈ ಒಂದು ವಾರ್ ಸಿಚುವೇಶನ್ ಮುಗಿದು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಥವಾ ಈ ಒಂದು ಇನ್ಫ್ಲೇಷನ್, ದೊಡ್ಡ ಮಟ್ಟದ ಗ್ಲೋಬಲ್ ಇನ್ಫ್ಲೇಷನ್ ಎಲ್ಲ ಇದೆಯಲ್ಲ, ಗ್ಲೋಬಲ್ GDPಗೆ ಒಂದು ಹೊಡೆತ ಬಿದ್ದಿರೋದು ಇದೆಲ್ಲ ಆದಷ್ಟು ಬೇಗ ಬಗೆಹರಿದು ಒಂದು ಶಾಂತಿ ನೆಲೆಸಲಿ ಅಂತ ಹೇಳ್ತಾ, ಎಕ್ಸೆಲ್ ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಕತ್ವದ ಅಖಾಡ ಬಿಗ್ ಫೈಟ್ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.